ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವನ್ಗೇನಾಯ್ತು? ಆಗ್ಲಿಂದ ನೋಡ್ತಾ ಇದ್ದೀನಿ ಹಿಂಗೆ ಇದ್ದಾನೆ. ಕೀರ್ತಿ ಮಾಮ, ಕೀರ್ತಿ ಮಾಮ. ಲೋ ಕೀರ್ತಿ, ಏನಾಯ್ತು ನಿನ್ಗೆ? ಆಗ್ಲಿಂದಾನೆ ಕೇಳ್ತಾ ಇದ್ದೀನಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಊರಿಗೆ ಸ್ವಲ್ಪ ಮುಂಚೆನೆ ಹೋಗಿರ್ತೀನಿ. ಅಲ್ಲಿಗೆ ಹೋಗಿ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ತೀನಿ. ನಿನ್ನ ಮನೇಲಿರೋರ್ನೆಲ್ಲ ಆಮೇಲೆ ಕರ್ಕೊಂಬಾ. ಲೇ, ನಾನು ಬಂದಾಗ್ಲಿಂದ ಕೇಳ್ತಾ ಇದ್ದೀನಿ, ಆ ರಂಜಿತ್ ಕುಮಾರ್ ಏನೋ ಹೇಳ್ದ? ಹೇಳೋ. ಅವನು ನನ್ನ ಜೊತೆ ಊರಿಗೆ ಬರ್ತಾ ಇದ್ದಾನೆ. ಏನ? ಅವನ್ ಯಾಕೆ ಊರಿಗೆ ಬರ್ತಾನೆ? ನೋಡೋ, ಈ ತರ ಪ್ರಶ್ನೆ ಮಾಡ್ತಾ ಇದ್ರೆ ಯಾವುದು ಉದ್ಧಾರ ಆಗಲ್ಲ. ಪಟ್ಟಂತ ಕೆಲಸ ಮುಗಿಸಿ ಹೋಗ್ತಾ ಇರಬೇಕು. ಈಗ ನಾನು ಅವನು ಊರಿಗೆ ಹೋಗ್ತೀವಿ, ನೀನಿಲ್ಲೇ ಇಟ್ಕೊಂಡು ಅಜ್ಜಿನ ನೋಡ್ಕೋ. ಆ ಮುದುಕಿನ ಯಾವುದೇ ರೀತಿನ ಬದುಕಾಗಲ್ಲ. ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅವಳು. ಯಾರೇನೇ ಮಾಡಿದ್ರೋ ನೀನು ಎಲ್ಲರನ್ನು ಕರ್ಕೊಂಡು ಬರಲೇಬೇಕು. ಈ ಸಲ ಯಾವುದೇ ಕಾರಣಕ್ಕೂ ಪ್ಲಾನ್ ಮಿಸ್ ಆಗಬಾರ್ದು. ಅಣ್ಣ ಬರ್ತಿದ್ದ ಹಾಗೆ ಅಣ್ಣನಿಗೆ ನಾವು ಕೊಡೋ ಮೊದಲನೇ ಉಡುಗೊರೆ ಅವ್ರುಗಳ ಸಾವು. ಮಾಡೋಣ ಬಿಡು ಮಾಮ, ಮೈ ತುಂಬಾ CC ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ನೋಡ್ಕೊಂತೀವಿ. ನೀನೇನು ಮಾಡಬೇಡಪ್ಪ, ಸುಮ್ಮನೆ ನನ್ನ ಜೊತೆ ಬಸ್ ಹಾಕು. ಅಲ್ಲ ಮಾಮ. ಲೇ, ಇವನ್ ಯಾಕೋ ನಿನ್ ಜೊತೆಲಿ? ಬರ್ಲಿ, ವಿಷಯ ಇದೆ. ಲೇ, ಇವನೊಬ್ಬ ಹುಚ್ಚ ಕಣೋ. ಅಲ್ಲಿ ಬಂದು ಏನಾದ್ರೂ ಬಾಯ್ ಬಿಟ್ಬಿಟ್ರೆ? ಅವನು ಇಲ್ಲಿ ಬಾಯಿ ಬಿಡಬಾರ್ದು ಅಂತಾನೆ ನಾನು ಅವನು ಅಲ್ಲಿಗೆ ತಕೊಂಡು ಹೋಗ್ತಾ ಇರೋದು. ಅದು ಸರಿನೇ ಅನ್ನು. ಯತಿ ಮಾಮ, ನೀನು ಬರೀ ಮಾತಾಡಕ್ಕಷ್ಟೇ ಲಾಯಕ್ಕು. ನಾನು ಆ ಥರ ಅಲ್ಲ. ನಿನಗೆ ಪ್ರಾಬ್ಲಮ್ ಅಂತ ಬಂದ್ರೆ ಶರ್ಟ್ ಅಲ್ಲಿರೋ ತೋಳು ಮಾಡಿಸ್ಕೊಂಡು, ಕಾಲರ್ ಎತ್ಕೊಂಡು, ಕನ್ನಡಿ ಮುಂದೆ ನಿಂತ್ಕೊಂಡು, ತಲೆ ಬಚ್ಕೊಂಡು ಬಂದು ನಿಂತ್ಕೊಬಿಡ್ತೀಯ ಡೀಸೆಂಟಾಗೆ. ನಾನು ಆ ಥರ ಅಲ್ಲ ಮಾಮ. ಫೈಟು ಅಂತ ಬಂದ್ರೆ ಫೀಲ್ಡ್ಗೆ ಇಳಿದು ಎದುರುಗಡೆ ಇರೋನ್ ಯಾವನೇ ಆಗ್ಲಿ ಅವ್ನ ಮನೆ ಮುಂದೆ ಹೊಗೆ ಹಾಕೋರ್ಗು ಬಿಡಲ್ಲ ಈ ಕರಿ ಕಾಳೆ ಗೌಡ. ಲೇ, ಬೇಡ ನೋಡು. ಈರಯ್ಯ ಸಾಕು. ನೀನ್ ಇಷ್ಟಿಗೆ ಸರಿ ಕೀರ್ತಿ ಮಾಮ, ನಾನು ನಿನ್ ಜೊತೆಲಿ ಬರ್ತೀನಿ. ಈ ಸಲ ಕಪ್ಪು ನಮ್ದೆ. ಏಯ್, ಮುಚ್ಕೊಂಡು ನಿಂತ್ಕೊಳ್ಳಲೇ. ಅಜ್ಜಿ ನಿಮ್ಮನ್ ಕರೀತಾ ಇದ್ದಾರೆ. ಅಜ್ಜಿನ? ಯಾಕೆ, ಏನಂತೆ? ಗೊತ್ತಿಲ್ಲ, ಕರಿಯಕ್ ಹೇಳಿದ್ರು ಕರ್ದೆ. ಅಜ್ಜಿನೇ ಕರೆದ್ಲಾ? ಹಾಗಾದ್ರೆ ಹೋಗ್ಲೇಬೇಕು. ಬನ್ನಿ ಹೋಗೋಣ. ಡಾರ್ಲಿಂಗ್, ತಾರು ಡಾರ್ಲಿಂಗ್, ಮೈ ಡಿಯರ್ ತಾರು. ತಾರು ಡಾರ್ಲಿಂಗ್, ಬರಕ್ ಹೇಳ್ಬಿಟ್ಟು ಎಲ್ಲೋದ್ಲಪ್ಪ ಹೇಳು. ಏನಜ್ಜಿ, ನೀವು ಕರೆದಿದ ತಕ್ಷಣ ಬಂದ್ಬಿಟ್ರು? ಹೌದಮ್ಮ, ಪೂಜೆ ಮುಗಿಯವರೆಗೂ ಎಲ್ಲನೂ ಹಾಗೆ ಇರುತ್ತೆ. ಹೌದೌದು, ಆಮೇಲಿಂದ ಮತ್ತೆ ಮೊದಲಿನ ತರ ಆಸ್ತಿ ವಿಚಾರಕ್ಕೆ ಜಗಳ ಮಾಡಕ್ ಶುರು ಮಾಡ್ತಾರೆ. ಇಲ್ಲಪ್ಪ, ಇನ್ನು ಮೇಲಿಂದ ಆ ಡ್ರಾಮಾ ಎಲ್ಲ ನಡೆಯೋಲ್ಲ. ಟೋಟಲಿ ಚೇಂಜ್ ಆಗುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೀಯ ಜನನಿ? ನಿನ್ನೆ ನಿಮ್ಮಪ್ಪ ಮಾತಾಡಿದ್ದನ್ನೇ ಯೋಚನೆ ಮಾಡ್ಕೊಂಡು ಫೀಲ್ ಮಾಡ್ಕೋತಾ ಇದ್ಯಾ? ಅಜಯ್, ನಮ್ಮನ್ನ ಇಲ್ಲಿ ಬರ ಕೇಳ್ಬಿಟ್ಟು ನೀವು ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ವೆಯ್ಟ್ ಮಾಡ್ರಪ್ಪ, ಇಲ್ಲಿ ಮಾತಾಡ್ತಾ ಇದ್ದೀವಿ. ಮಾತಾಡ್ತೀರಾ ಮಾತಾಡ್ದೆ ಇನ್ನೇನ್ ಮಾಡ್ತೀರಾ? ಬರ್ಲಿ ಬಿಡೋಣ, ಆರಾಮಾಗಿ ನಿಧಾನಕ್ಕೆ ಬಾ.
ಆರೋಗ್ಯ ದೀಪ ಸ್ವಲ್ಪ ಜೋರಾಗಿ ಉರಿಲಿ ಬಿಡೋಣ. ಕರೆಕ್ಟ್ ಮಮ್ಮ, ಕರೆಕ್ಟ್. ಅಜಯ್, ರಾತ್ರಿ ಆದ್ರೂ ಪರವಾಗಿಲ್ಲ, ನಾವಿಲ್ಲೇ ಕಾಯ್ತೀವಿ. ಆರಾಮಾಗಿ ಬನ್ನಿ, ವಿ ಆರ್ ವೈಟಿಂಗ್. ಏನ್ ಮಾಡ್ತಾರೋ ಏನೋ ನನಗೇನು ಒಂದು ಅರ್ಥ ಆಗ್ತಲ್ಲ. ಹೌದು ಮಮ್ಮ, ಹೌದು. ಅವ್ರು ವೇಟ್ ಮಾಡ್ತಾರೆ. ನೀನ್ ಹೇಳು, ಏನ್ ವಿಷಯ? ಏನೂ ಇಲ್ಲ ಅಜ್ಜಿ. ಏನು ಇದೆ ಪೃಥ್ವಿ, ನೀ ಹೇಳಪ್ಪ. ಇನ್ನೇನಿರುತ್ತೆ ಅಜ್ಜಿ, ಬಿಸ್ನೆಸ್ನ ಹೇಗೆ ಶುರು ಮಾಡೋದು, ಯಾವಾಗ ಶುರು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಒಳ್ಳೆ ವಿಷಯನೇ ಅಲ್ವಾ? ಯಾವುದೇ ವಿಷಯ ಶುರು ಮಾಡೋಕ್ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿಯೇ ಶುರು ಮಾಡಬೇಕು. ಯಾಕಂದ್ರೆ ಬೇಸ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ಸ್ಟ್ರಾಂಗ್ ಆಗಿ ಹಾಕ್ಬೇಕು. ಅಮ್ಮ, ಬಾಮ. ಎಲ್ಲಿಗಮ್ಮ? ಮೇಲ್ ಅಜ್ಜಿ ಕರೀತಾ ಇದಾರೆ, ಬರ್ಬೇಕಂತೆ. ನನ್ನನ್ನು ಕರಿತಾ ಇದಾರ? ಏನಂತೆ? ಗೊತ್ತಿಲ್ಲ ಅಮ್ಮ, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತೆ. ಬನ್ನಿ. ಏನ್ ಇಂಪಾರ್ಟೆಂಟು? ಬೇಗ ಕರ್ಕೊಂಬಾ ಅಂತ ಹೇಳಿದ್ರು. ಬಾ ಅಮ್ಮ. ಸರಿ, ನಾನು ಬರ್ತೀನಿ, ನೀನು ಹೋಗು. ಅಮ್ಮ, ನೀನ್ ಇವಾಗ ಬಾ. ಸ್ವಲ್ಪ ಬರ್ತೀನಿರಮ್ಮ. ಅಪ್ಪ, ಅಲ್ಲಿ ನನಗೇನು ಹೇಳ್ತಾರಂತೆ? ಏನೋ ನಿನ್ಗೆ ಹೇಳ್ತಾರಂತೆ, ನಡಿ. ಏನಂತಪ್ಪ ಇವ್ರ ಅಜ್ಜಿಗೆ? ಆ ಜಾತ್ರೆ ನಡೆಯೋ ಪೂಜೆಗೆ ಯಾವನಾದ್ರೂ ಕರ್ಕೊಂಬಂದು ಅಡ್ಡಿ ಮಾಡ್ಬೇಕು ಅಂತನಾ? ಯಾವನಾದ್ರೂ ಬರ್ಲಿ ಬಿಡು, ಆದ್ರೆ ಈ ಸಲ ಬರೋರೆಲ್ಲ ಶಾಕ್ ಆಗ್ತಾರ ನೋಡು. ಹೌದೌದತ್ತೆ, ಸಿಕ್ಕಾಪಟ್ಟೆ ಮುಖ್ಯವಾದ ಸುದ್ದಿಗಳು, ಮೈಯೆಲ್ಲ ಕಿವಿಗಳಾಗಿ ಕೇಳುವ ಕೌತುಕ ಸುದ್ದಿಗಳು, ಮೈಯೆಲ್ಲ ಕಣ್ಣಾಗಿ ಕಾಣುವ ಸಾಹಸ ದೃಶ್ಯಗಳು, ಇವೆಲ್ಲವೂ ಈ ಪೂಜೆಯಲ್ಲಿ ಸಂಭವಿಸುವ ಸಾಧ್ಯತೆಗಳಿವೆ. ಲೋ, ಸ್ವಲ್ಪ ಸಾಕು, ಸುಮ್ಮನೆ ಇರೋ. ಸರಿ, ಬನ್ನಿ, ಎಲ್ರು ಹೋಗಿ ಮಾತಾಡೋಣ. ಇಲ್ಲ ಅಜ್ಜಿ, ನಾನ್ ಬರೋದಿಲ್ಲ. ಅಲ್ಲಿ ಬಂದು ನನಗೆ ಮಾತಾಡಕ್ ಏನಿದೆ? ನಂಗೆ ಅವ್ರ ಮುಖಗಳು ನೋಡ್ತಿದ್ರೇನೆ ಇರಿಟೇಟ್ ಆಗ್ತಿದೆ. ಅದೇನು ಇವರೆಲ್ಲ ಜೋರಾಗೇನೋ ಮೀಟಿಂಗ್ ಮಾಡ್ತಾ ಇದ್ದಂಗವ್ರೆ? ಮೀಟಿಂಗ್ ಮಾಡ್ತಾರೆ ಮಾಡ್ಲಿ, ಆರಾಮಾಗಿ ಬರ್ಲಿ ಇರಮ್ಮ. ಇಲ್ಲಮ್ಮ ಅನ್ನಗ, ಈ ಫಂಕ್ಷನ್ ಮುಗಿಯೋವರೆಗೂ ಎಲ್ರಿಗೂ ಎಲ್ಲದರಲ್ಲೂ ಭಾಗವಹಿಸುವ ಹಕ್ಕು, ಅಧಿಕಾರ ಎಲ್ಲನೂ ಇದೆ. ನಾನ್ ಹೇಳ್ತಾ ಇದ್ದೀನಲ್ಲ, ಎಲ್ರು ಬನ್ನಿ, ಎದ್ದೇಳಿ, ಬನ್ನಿ. ಬಂದ್ರಲ್ಲ.